ಜೈ ಶ್ರೀರಾಮ್. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಸೌಮ್ಯ ಸನಾತನಿ. ನಮ್ಮ ಟಿವಿ ವಿಕ್ರಮದ ಎಲ್ಲ ಕಾರ್ಯಕ್ರಮಗಳ ನೋಟಿಫಿಕೇಶನ್ ನಿಮಗೆ ಸಿಗಬೇಕಂತ ಹೇಳಿದ್ರೆ ನಮ್ಮ ಟಿವಿ ವಿಕ್ರಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನ ಖಂಡಿತ ಮರಿಬೇಡಿ. ವೀಕ್ಷಕರೇ, ಮಹೇಶ್ ಶೆಟ್ಟಿ ತಿಮರೋಡಿ ಸೌಜನ್ಯ ಹೋರಾಟದ ಹೆಸರಿನಲ್ಲಿ ಧರ್ಮಸ್ಥಳಕ್ಕೆ ಕಳಂಕ ಅಂಟಿಸಲಿಕ್ಕೆ ಮಾಡಿದಂಥ ಪ್ರಯತ್ನ ಅಷ್ಟಿಷ್ಟಲ್ಲ ಬಿಡಿ. ಶ್ರೀ ಕ್ಷೇತ್ರ ಧರ್ಮಸ್ಥಳವೇ ಇವರ ಟಾರ್ಗೆಟ್ ಆಗಿತ್ತು. ವೀರೇಂದ್ರ ಹೆಗ್ಡೆ ಅವರೇ ನಮ್ಮ ಗುರಿ ಅಂತ ಈ ಗ್ಯಾಂಗ್ ಹಲವು ಸಂದರ್ಶನದಲ್ಲಿ ಹೇಳ್ಕೊಂಡಿದ್ದಾರೆ ಬೇರೆ. ಆದರೆ ಅದು ಅಷ್ಟು ಸುಲಭ ಅಲ್ಲ. ಧರ್ಮಸ್ಥಳದಲ್ಲಿ ಇರೋದು ಮಂಜುನಾಥ ಸ್ವಾಮಿ ಮತ್ತು ಅಣ್ಣಪ್ಪ ಸ್ವಾಮಿ. ವೀಕ್ಷಕರೇ, ಈ ಪ್ರಕರಣದಲ್ಲಿ ಯಾರಿದ್ರೂ ಬಿಡಲ್ಲ ಅಂತ ಮಹೇಶ್ ಶೆಟ್ಟಿ ತಿಮರೋಡಿ ಭಾಷಣ ಮಾಡಿದ್ದು. ಈಗ ಭಾಷಣ ಕೇಳಿದ್ರೆ ನಗು ಬರುತ್ತೆ ಬಿಡಿ. ನಿನ್ನೆ ಇದೇ ಸೌಜನ್ಯ ಹೋರಾಟಗಾರ ರೌಡಿ ಶೀಟರ್ ಮಹೇಶ್ ಶೆಟ್ಟಿ ತಿಮರೋಡಿಯನ್ನ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ರಾಯಚೂರು ಜಿಲ್ಲೆಯ ಮಾನ್ವಿಗೆ ಗಡೀಪಾರು ಮಾಡಲಾಗಿದೆ. ಹಾಗಿದ್ರೆ ಗಡೀಪಾರು ಮಾಡಿದ್ಯಾಕೆ? ಗಡೀಪಾರು ಸಂದರ್ಭದಲ್ಲಿ ಯಾವೆಲ್ಲ ಕಾನೂನು ಅನ್ವಯಿಸುತ್ತೆ ನೋಡೋಣ. ಈ ರೌಡಿ ಶೀಟರ್ ಮಹೇಶ್ ಶೆಟ್ಟಿ ತಿಮರೋಡಿ ಸೌಜನ್ಯ ಹೋರಾಟದ ಹೆಸರಿನಲ್ಲಿ ಧರ್ಮಸ್ಥಳದ ವಿರುದ್ಧ ನಡೆಸಿದಂಥ ಸಂಚು ಅಷ್ಟಿಷ್ಟಲ್ಲ. ಬುರುಡೆ ಗ್ಯಾಂಗ್ ಪ್ಲಾನ್ ಸಿದ್ಧವಾಗ್ತಾ ಇದ್ದದ್ದೇ ಇದೇ ತಿಮರೋಡಿ ಮನೆಯಲ್ಲಿ. ಈ ಗ್ಯಾಂಗ್ ಧರ್ಮಸ್ಥಳದ ವಿರುದ್ಧ ದೊಡ್ಡ ಅಭಿಯಾನವನ್ನೇ ನಡೆಸಿದ್ರು. ಇದರ ಮಾಸ್ಟರ್ ಮೈಂಡ್ ಇದೇ ರೌಡಿ ಶೀಟರ್ ಮಹೇಶ್ ಶೆಟ್ಟಿ ತಿಮರೋಡಿ. ಈ ಗ್ಯಾಂಗ್ನ ಇಡೀ ಷಡ್ಯಂತರಕ್ಕೆ ಸಾಕ್ಷಿದಾರನಾಗಿದ್ದಂಥ ಆರೋಪಿ ಚಿನ್ನಯ್ಯನೇ ಕೋರ್ಟ್ನಲ್ಲಿ ಸತ್ಯ ಹೇಳಿದ್ದಾನೆ. ಈ ನಡುವೆ ಮಹೇಶ್ ಶೆಟ್ಟಿ ತಿಮರೋಡಿಯನ್ನ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ರಾಯಚೂರು ಜಿಲ್ಲೆಯ ಮಾನ್ವಿಗೆ ಗಡೀಪಾರು ಮಾಡಿ ಪುತ್ತೂರು ವಿಭಾಗಾಧಿಕಾರಿ ಸ್ಟೆಲ್ಲಾ ವರ್ಗೀಸ್ ಆದೇಶ ಹೊರಡಿಸಿದ್ದಾರೆ. ಹಾಗಿದ್ರೆ ಈ ಗಡೀಪಾರಿಗೆ ಕಾರಣ ಏನು? ರೀಸನ್ ನಂಬರ್ 1, ಮಹೇಶ್ ಶೆಟ್ಟಿ ತಿಮರೋಡಿ ವಿರುದ್ಧ 32ಕ್ಕೂ ಹೆಚ್ಚು ಕೇಸ್ ಇದ್ದಾವೆ. ಜೂನ್ನಿಂದಲೇ 5 ಕೇಸ್ ದಾಖಲಾಗಿದೆ. ಇನ್ನು ರೀಸನ್ ನಂಬರ್ 2, ಸೌಜನ್ಯ ಹೋರಾಟದ ಹೆಸರಿನಲ್ಲಿ ಧರ್ಮಸ್ಥಳ ಕ್ಷೇತ್ರದ ವಿರುದ್ಧ ಅಭಿಯಾನವನ್ನೇ ನಡೆಸಿದ್ರು. ರೀಸನ್ ನಂಬರ್ 3, ಧರ್ಮಸ್ಥಳದಲ್ಲಿ ನೂರಾರು ಹೆಣ ಹೂತ ಆರೋಪ ಮಾಡಿದಂಥ ಚಿನ್ನಯ್ಯಗೆ ಆಶ್ರಯ ನೀಡಿರೋದು. ರೀಸನ್ ನಂಬರ್ 4, ಬುರ್ಡೆ ಕೇಸ್ ತನಿಖೆ ವೇಳೆ ಬಿಜೆಪಿ BL ಸಂತೋಷ್ ಅವರನ್ನ ನಿಂದನೆ ಸೇರಿ ಹಲವು ಪ್ರಕರಣ ದಾಖಲು. ರೀಸನ್ ನಂಬರ್ 5, ಪೊಲೀಸರ ಕರ್ತವ್ಯಕ್ಕೆ ಅಡ್ಡಿ ಹಾಗೂ ಮನೆಯಲ್ಲೇ ಅಕ್ರಮ ಶಸ್ತ್ರಾಸ್ತ್ರ ಹೊಂದಿರೋದು ಪತ್ತೆ. ರೀಸನ್ ನಂಬರ್ 6, ಬುರ್ಡೆ ಮ್ಯಾನ್ ಚಿನ್ನಯ್ಯನ ಜೊತೆ ನಡೆಸಿದಂಥ ಸಂಭಾಷಣೆ ವಿಡಿಯೋ ಬಿಟ್ಟು ತನಿಖೆಯ ದಾರಿ ತಪ್ಪಿಸಲಿಕ್ಕೆ ಪ್ರಯತ್ನ. ರೀಸನ್ ನಂಬರ್ 7, ಮುಂದಿನ ದಿನಗಳಲ್ಲಿ ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ತರಬಹುದು ಅಂತ ಪೊಲೀಸರು ವರದಿ ನೀಡಿದ್ದು. ಈ ಎಲ್ಲಾ ಕಾರಣ ನೀಡಿ ಕರ್ನಾಟಕ ಪೊಲೀಸ್ ಕಾಯ್ದೆ ಸೆಕ್ಷನ್ 58ರ ಅಡಿಯಲ್ಲಿ ಸೆಪ್ಟೆಂಬರ್ 20ರಂದೇ ಪುತ್ತೂರು SP ಸ್ಟೆಲ್ಲಾ ವರ್ಗೀಸ್ ಆದೇಶ ಹೊರಡಿಸಿದ್ದಾರೆ. ಆದೇಶ ಹೊರಬಿದ್ದ ಬೆನ್ನಲ್ಲೇ ಮಹೇಶ್ ಶೆಟ್ಟಿ ತಿಮರೋಡಿ ನಾಪತ್ತೆಯಾಗ್ಬಿಟ್ಟಿದ್ದಾರೆ. ಪೊಲೀಸರು ಮನೆಗೆ ಹೋದ್ರು ಅಲ್ಲೂ ಇಲ್ಲ, ಫೋನ್ ಸಂಪರ್ಕಕ್ಕೂ ಸಿಗ್ತಾ ಇಲ್ಲ. ಯಾವುದೇ ಕ್ಷಣದಲ್ಲಿ ತಿಮರೋಡಿ ಬಂಧಿಸಿ ಮಾನ್ವಿ ಪಟ್ಟಣಕ್ಕೆ ಅಟ್ಟುವಂತಹ ಸಾಧ್ಯತೆ ಇದೆ. ಗಡೀಪಾರಾದ ಬಳಿಕ ಯಾವೆಲ್ಲ ನಿಯಮಗಳು ಅನ್ವಯವಾಗುತ್ತೆ ಹೇಳ್ತೀನಿ ಕೇಳಿ. ಮೊದಲನೇದಾಗಿ, ಈತ ಪ್ರತಿದಿನವೂ ಮಾನ್ವಿ ಪೊಲೀಸ್ ಠಾಣೆಗೆ ಭೇಟಿ ನೀಡಿ ಸಹಿ ಹಾಕಲೇಬೇಕು. ಇನ್ನು ಎರಡನೇದಾಗಿ, ಕೋರ್ಟ್ ವಿಚಾರಣೆ ಇದ್ದಾಗ ಮಾತ್ರ ದಕ್ಷಿಣ ಕನ್ನಡ ಜಿಲ್ಲೆಗೆ ಬರಬಹುದು. ಇನ್ನು ಮೂರನೇದಾಗಿ, ಪೊಲೀಸ್ ವಿಚಾರಣೆ ನೋಟಿಸ್ ಕೊಟ್ರೆ ಆಗ್ಲೂ ಜಿಲ್ಲೆಗೆ ಬರಬಹುದು ಅಂತ ರೂಲ್ಸ್ ಮಾಡಲಾಗಿದೆ. ಒಂದು ಕಡೆ ಪೊಲೀಸರು ಗಡೀಪಾರು ಮಾಡಿದ್ರೆ, ಇನ್ನೊಂದು ಕಡೆ ತಲೆ ಮರೆಸಿಕೊಂಡಿರುವಂತಹ ಮಹೇಶ್ ಶೆಟ್ಟಿ ತಿಮರೋಡಿ ಚಿನ್ನಯ್ಯನ ಜೊತೆ ಮಾತಾಡಿದಂಥ ವಿಡಿಯೋಗಳನ್ನ ಒಂದಾದ ನಂತರ ಒಂದರಂತೆ ವಿಡಿಯೋಗಳನ್ನ ರಿಲೀಸ್ ಮಾಡ್ತಾ ಇದ್ದಾರೆ. ಈವರೆಗೆ ಬರೋಬ್ಬರಿ 15 ವಿಡಿಯೋಗಳನ್ನ ಇದೇ ತಿಮರೋಡಿ ಟೀಮ್ ರಿಲೀಸ್ ಮಾಡಿದೆ. ಸರಣಿ ವಿಡಿಯೋ ರಿಲೀಸ್ ಹಿಂದೆ ಕೂಡ ದೊಡ್ಡ ಷಡ್ಯಂತರ ಅಡಗಿದೆ. ಶ್ರೀ ಕ್ಷೇತ್ರ ಧರ್ಮಸ್ಥಳದ ವಿರುದ್ಧ ತಿಮರೋಡಿ ನಡೆಸಿದಂಥ ಎಲ್ಲಾ ಷಡ್ಯಂತರಗಳು ಈಗ ಬಟಾ ಬಯಲಾಗಿದೆ. ಹೀಗಾಗಿ ಜನರೆದುರು ಮುಖ ಉಳಿಸಿಕೊಳ್ಳಿಕ್ಕೆ ನಾನೇನೂ ತಪ್ಪು ಮಾಡಿಲ್ಲ, ಚಿನ್ನಯ್ಯ ಹೇಳಿದಕ್ಕೆ ನಾನು ಆಶ್ರಯ ನೀಡಿದೆ ಅಂತ ತೋರಿಸ್ಕೊಳ್ಳಿಕ್ಕೆ ಇದರ ಭಾಗವಾಗಿ ವಿಡಿಯೋ ಬಿಡುಗಡೆ ಮಾಡ್ತಾ ಇದ್ದಾರೆ. ಚಿನ್ನಯ್ಯನ ಜೊತೆ ತಿಮರೋಡಿ ನಡೆಸಿದಂಥ ಸಂಭಾಷಣೆ ವಿಡಿಯೋಗಳು ಒಂದರ ಮೇಲೆ ಒಂದು ಬರ್ತಾ ಇದೆ, ಬಿಡುಗಡೆ ಆಗ್ತಾ ಇದೆ. ಆ ಮೊದಲೆರಡು ವಿಡಿಯೋದಲ್ಲಿ ಚಿನ್ನಯ್ಯನ ಪತ್ನಿ ಕೂಡ ಇದ್ದಾರೆ. ಚಿನ್ನಯ್ಯ ನೀನು ಹೇಳಿದ್ದು ಸುಳ್ಳ, ನಿಜನಾ ಇಲ್ವೇ ತಿಮರೋಡಿ ಹೇಳಿಸಿದ್ದ ಅಂತ ಕೇಳಕ್ಕಾಗಲ್ಲ, ಯಾಕಂದ್ರೆ ಆತ ಜೈಲಿನಲ್ಲಿ ಇದ್ದಾನೆ. ಆದರೆ ಚಿನ್ನಯ್ಯನ ಪತ್ನಿ ಮಲ್ಲಿಕಾ ತಮಿಳುನಾಡಿನಲ್ಲಿ ಇದ್ದಾರೆ. ಹತ್ತಾರು ಮಾಧ್ಯಮಗಳು ಹೋಗಿ ಅವರನ್ನ ಮಾತಾಡಿಸ್ಕೊಂಡು ಬಂದಿದೆ ಕೂಡ. ಚಿನ್ನಯ್ಯನ ಪತ್ನಿ ಹೇಳಿದ್ದೇನು?
ತಿಮರೋಡಿ ಬಿಡುಗಡೆ ಮಾಡಿದ ವಿಡಿಯೋದಲ್ಲಿ ಇರುವವರು ನಾವೇ. ಆದ್ರೆ ವಿಡಿಯೋದಲ್ಲಿ ನನ್ನ ಗಂಡ ಹೇಳಿದ್ದು ಸುಳ್ಳು. ಅದನ್ನೇ ಈ ತಿಮರೋಡಿ ತನಗೆ ಹೇಗ್ ಬೇಕೋ ಹಾಗೆ ಮೊದಲೇ ಹೇಳಿಸಿ ವಿಡಿಯೋ ರೆಕಾರ್ಡ್ ಮಾಡ್ಕೊಂಡಿದ್ದಾರೆ. ಇವರ ಟಾರ್ಗೆಟ್ ಆ ದೇವಸ್ಥಾನ ಮತ್ತು ವೀರೇಂದ್ರ ಹೆಗ್ಡೆ. ಒಂದು ದಿನವಾದ್ರೂ ವೀರೇಂದ್ರ ಹೆಗ್ಡೆ ಅವರನ್ನ ಜೈಲಿಗೆ ಕಳಿಸ್ಲಿಕ್ಕೆ ಇವರೆಲ್ಲ ಸೇರ್ಕೊಂಡು ಸಂಚು ಮಾಡಿದ್ದಾರೆ. ನಾನು ನನ್ನ ಗಂಡ ಉಜಿರೆಗೆ ಸ್ವಚ್ಛತೆ ಕೆಲಸ ಇದೆ ಬನ್ನಿ ಅಂದಿದ್ದಕ್ಕೆ ನಾವು ಹೋಗಿದ್ದು ನಿಜ. ಆ ವೇಳೆ ಇದೇ ವಿಠ್ಠಲಗೌಡನೇ ತಿಮರೋಡಿ ಬಳಿ ನನ್ನ ಪತಿಯನ್ನ ಕರ್ಕೊಂಡು ಹೋದ್ರು. ಇನ್ನೊಂದು, ಈ ತಲೆಬುರುಡೆ ತಂದಿದ್ದು ನನ್ನ ಗಂಡ ಅಲ್ಲ, ತಲೆಬುರುಡೆ ತಂದಿದ್ದು ಸೌಜನ್ಯ ಮಾವ ವಿಠ್ಠಲಗೌಡನೇ. ಈ ಪ್ರಕರಣದಲ್ಲಿ ನಮ್ಗ್ಯಾರು ದುಡ್ಡು ಕೊಟ್ಟಿಲ್ಲ, ನಮ್ಮ ಮನೆಯವರನ್ನ ಹೆದರಿಸಿ ಹೀಗೆಲ್ಲ ಮಾಡಿಸಿದ್ದಾರೆ. ಇದರಲ್ಲಿ ನನ್ನ ಗಂಡನ ತಪ್ಪು ಏನೂ ಇಲ್ಲ. ನನ್ನ ಗಂಡ 100 ಶವಗಳನ್ನ ಹೂತಿಲ್ಲ. ಆಗ ನಾನು ಕೂಡ ಧರ್ಮಸ್ಥಳದಲ್ಲೇ ಕೆಲಸ ಮಾಡ್ತಾ ಇದ್ದೆ. ಧರ್ಮಸ್ಥಳ ಪುಣ್ಯಕ್ಷೇತ್ರ ಆಗಿದೆ. ಅಲ್ಲಿ ಕೊಲೆ ಅತ್ಯಾಚಾರ ಯಾವುದು ನಡೆದಿಲ್ಲ. ಸೌಜನ್ಯ ಕೊಲೆಯಾದಾಗ ನಾವು ಧರ್ಮಸ್ಥಳದಲ್ಲೇ ಇರಲಿಲ್ಲ. ಕೆಲಸ ಬಿಟ್ಟು ನಮ್ಮೂರಿಗೆ ನಾವು ಬಂದಿದ್ದು. ತಿಮರೋಡಿ, ಗಿರೀಶ್ ಮಟ್ಟಣ್ಣನವರ್ ಇವರೇ ದೊಡ್ಡ ಸಂಚುಕೋರರು ಅಂತ ಚಿನ್ನಯ್ಯನ ಪತ್ನಿ ಕಣ್ಣೀರಿಟ್ಟಿದ್ದಾರೆ. ಅಲ್ಲಿಗೆ ಪ್ರಕರಣದ ಹಿಂದೆ ಎಂಥ ಕುತಂತ್ರ ನಡೆದಿತ್ತು ಅನ್ನೋದು ಗೊತ್ತಾಗತ್ತೆ. ಇನ್ನೊಂದು ಕಡೆ ಚಿನ್ನಯ್ಯ ಬೆಳ್ತಂಗಡಿ ಕೋರ್ಟ್ನಲ್ಲಿ BNSS ಇದರ ಅಡಿಯಲ್ಲಿ 183 ಹೇಳಿಕೆ ದಾಖಲಾಗಿಸಿದ್ದು ನಿನ್ನೆ ಅಪೂರ್ಣವಾಗಿದೆ. ಸೆಪ್ಟೆಂಬರ್ 25ಕ್ಕೆ ಮತ್ತೆ ಕರ್ಕೊಂಡು ಬರಲಿಕ್ಕೆ ಕೋರ್ಟ್ ಸೂಚನೆ ನೀಡಿದೆ. ಈ ವೇಳೆ ಜಡ್ಜ್ ಎದುರು ಕಣ್ಣೀರಿಟ್ಟಂಥ ಚಿನ್ನಯ್ಯ, ನಾನೇನೂ ತಪ್ಪು ಮಾಡಿಲ್ಲ, ಅವ್ರು ಹೇಳಿದಂತೆ ಕೇಳಿ ಮಣ್ಣು ತಿನ್ನುವಂಥ ಕೆಲಸ ಮಾಡಿದೆ ಅಂತ ಹೇಳ್ತಾನೆ. ನೀವೇ ನನ್ನನ್ನು ಕಾಪಾಡಿ, ಇಲ್ದಿದ್ರೆ ನನಗೆ ಜೈಲೇ ಗತಿ ಆಗತ್ತೆ. ನನ್ನ ಕುಟುಂಬ ನೋಡಲಿಕ್ಕೆ ಯಾರೂ ಇಲ್ಲ, ನೀವೇ ನನ್ನನ್ನು ಉಳಿಸಬೇಕು ಅಂತ ಚಿನ್ನಯ್ಯ ಗೋಳಾಡಿದ್ದಾನೆ. ಚಿನ್ನಯ್ಯನ ಹೇಳಿಕೆ ದಾಖಲು ಮಾಡ್ತಿದ್ದಂತೆ ಬುರುಡೆ ಗ್ಯಾಂಗ್ ಬೆಚ್ಚಿ ಬಿದ್ದಿದೆ. SIT ತನಿಖೆ ಅಂತಿಮ ಹಂತಕ್ಕೆ ಬಂದಂತೆ ಕಾಣ್ತಾ ಇದೆ. ಬುರುಡೆ ಗ್ಯಾಂಗ್ನ ಎಲ್ಲಾ ಸದಸ್ಯರು ಜೈಲಿಗೆ ಹೋಗೋದು ಖಾಯಂ ಆಗ್ಬಿಟ್ಟಿದೆ. ಅದರ ಮೊದಲ ಭಾಗವೇ ತಿಮರೋಡಿ ಗಡಿಪಾರು. ಈ ಪ್ರಕರಣದಿಂದ ಯಾರನ್ನ ಪಾರು ಮಾಡಲಿಕ್ಕೆ ಬಿಡಲ್ಲ ಅಂತ ಬಿಲ್ಡಪ್ ಭಾಷಣ ಮಾಡ್ತಾ ಇದ್ದಂಥ ತಿಮರೋಡಿಯೇ ಈಗ ಊರು ಬಿಟ್ಟು ಹೋಗೋ ಥರ ಆಗಿದೆ. ಶೀಘ್ರದಲ್ಲೇ ಇವರೆಲ್ಲ ಜೈಲಿಗೆ ಎಂಟ್ರಿ ಆಗೋದು ಅಷ್ಟೇ ಸತ್ಯ. ಸೌಜನ್ಯ ಹೋರಾಟದ ಹೆಸರಿನಲ್ಲಿ ಹಿಂದೂಗಳ ಧಾರ್ಮಿಕ ಕ್ಷೇತ್ರಕ್ಕೆ ಕಳಂಕ ಅಂಟಿಸಲಿಕ್ಕೆ ಇವರು ಮಾಡಿದಂಥ ಕುತಂತ್ರಗಳನ್ನ ಮಂಜುನಾಥ ಸ್ವಾಮಿ, ಅಣ್ಣಪ್ಪ ಸ್ವಾಮಿ ಭೇದಿಸಿದ್ದಾರೆ. ಹೀಗಾಗಿ ಇವತ್ತು ಈ ಬುರುಡೆ ಗ್ಯಾಂಗ್ ಬೆತ್ತಲಾಗಿದೆ. ಗೃಹ ಸಚಿವರೇ ಹೇಳಿದ್ದಾರೆ, ಶೀಘ್ರದಲ್ಲೇ ಧರ್ಮಸ್ಥಳ SIT ತನಿಖೆ ನಡೆಸಿ ವರದಿ ನೀಡಲಿಕ್ಕೆ ಸೂಚನೆ ನೀಡಿದಾರಂತೆ. ಹೀಗಾಗಿ ಬುರುಡೆ ಗ್ಯಾಂಗ್ಗೆ ನಡುಕ ಶುರುವಾಗ್ಬಿಟ್ಟಿದೆ. ಇನ್ನೊಂದೆಡೆ ಗಡಿಪಾರು ಆದ್ರೂ ಕೂಡ ಇವರೆಗೂ ರೌಡಿ ಶೀಟರ್ ಮಹೇಶ್ ಶೆಟ್ಟಿ ತಿಮರೋಡಿಯ ಸುಳಿವೇ ಇಲ್ಲ. ಈ ರೌಡಿಯನ್ನ ಹುಡುಕ್ಲಿಕ್ಕೆ ಪೊಲೀಸರು ಬೆನ್ನು ಬಿದ್ದಿದ್ದಾರೆ. ಯಾವುದೇ ಕ್ಷಣದಲ್ಲಿ ವಶಕ್ಕೆ ಪಡೆದರೂ ಅಚ್ಚರಿ ಇಲ್ಲ. ಒಂದು ವೇಳೆ ಗಡಿಪಾರಿನಿಂದ ಪಾರಾದ್ರೂ ಕೂಡ ಜೈಲಿಗೆ ಹೋಗುವುದು ತಪ್ಪಿಸಕ್ಕಾಗಲ್ಲ ಬಿಡಿ. ತಿಮರೋಡಿ ಗಡಿಪಾರು ಮಾಡಿದ್ದು ರಾಯಚೂರು ಜಿಲ್ಲೆ ಮಾನ್ವಿಗೆ. ಅಲ್ಲಿನ ಸಂಘಟನೆಗಳು, ಹೋರಾಟಗಾರರು ಮಹೇಶ್ ಶೆಟ್ಟಿ ತಿಮರೋಡಿ ಧರ್ಮದ್ರೋಹಿ, ಆತನನ್ನ ನಮ್ಮ ತಾಲೂಕಿಗೆ ಕಳಿಸ್ಬೇಡಿ, ನೀವು ಕಳಿಸ್ಬೇಕಿದ್ರೆ ಯಾವುದಾದ್ರೂ ಕಾಡಿ ಕಳಿಸಿ ಅಂತಿದ್ದಾರೆ. ಇದೆಲ್ಲವನ್ನ ನೋಡಿದ್ರೆ ಧರ್ಮಸ್ಥಳದ ವಿರುದ್ಧ ಸಂಚು ರೂಪಿಸಿದವರಿಗೆಲ್ಲ ಶಿಕ್ಷೆ ಆಗೋದು ಖಚಿತ ಅನ್ನೋದ್ರಲ್ಲಿ ಎರಡು ಮಾತೇ ಇಲ್ಲ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.